ಹಾಗೆಂದು ಪ್ರತಿಯೊಂದು ವ್ಯವಹಾರಕ್ಕೂ ಪ್ರತಿಯೋರ್ವರಲ್ಲಿಯೂ ಜಾತಿ ಯಾವುದು ಅಂತ ಕೇಳುತ್ತಾರೆ. ಆದ ಕಾರಣ ನಿನ್ನ ಜಾತಿಯನ್ನು ಹೇಳಿಬಿಡು. ನಾನು ಅತೀ ಕುಲ. ಅತಿ ಅಂದ್ರೆ ಹೆಚ್ಚು ಅಂತ ಲೆಕ್ಕ. ಹಾಗಿದ್ರೆ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ. ಹೆಸರು ಮಾಡಬೇಡ. ಮತ್ತೆ ನನ್ನ ಮನದಲ್ಲಿ ಹುಟ್ಟಿದಂತಹ ಭಾವನೆಯನ್ನು ಹೇಳಿದ್ದಷ್ಟೇ. ಹಾಗೆಲ್ಲ ಹೇಳಬಾರ್ದು ನೀನು. ಮತ್ತೇನು ಅತಿ ಎನ್ನುವುದಕ್ಕೆ ಅರ್ಥ? ಅತಿ ಕುಲ ಅಂತ ಹೇಳಿದ್ರೆ ಯಾವುದು? ನಾನು ಬ್ರಾಹ್ಮಣ ಕನ್ಯೆ. ಓ, ಅತಿ ಅಂದ್ರೆ ಶ್ರೇಷ್ಠ. ಶ್ರೇಷ್ಠ ಕುಲ ಅಂದ್ರೆ ಬ್ರಾಹ್ಮಣ ಕುಲ ಅಂತ ನೀನು ಹೇಳುವುದು. ಹಾಗಿದ್ರೆ ನೀನು ಬ್ರಾಹ್ಮಣ ಹೆಣ್ಣು. ಹೌದೌದು. ನೀನು ಬಟ್ಟತ್ತಿ. ಅದ್ಯಾವುದು ಬಟ್ಟತ್ತಿ? ಅಲ್ಲ, ಬ್ರಾಹ್ಮಣ ಹೆಣ್ಣನ್ನು ಬಟ್ಟತ್ತಿ ಅಂತ ಹೇಳುದು. ಕ್ರಮ. ಮತ್ತೆ ಸಂಸ್ಕೃತದಲ್ಲಿ ಹೇಳುವುದಿದ್ರೆ ಬೇರೆ ಶಬ್ದ ಉಂಟು. ಯಾವುದು? ಪ್ರಾಂತಿ. ಹೌದಾ ಅದು? ಹಾಗ ಬ್ರಾಹ್ಮಣತಿ. ಅದನ್ನ ಹಾಗೆ ಹೇಳ್ಬೇಕು. ವೇಗವಾಗಿ ಹೇಳುವಾಗ ಪ್ರಾಂತಿ. ಕ್ರಾಂತಿ. ಕ್ರಾಂತಿ. ಪ್ರಾಂತಿ. ಬ್ರಾಹ್ಮಣತಿ. ಬ್ರಾಹ್ಮಣತಿ ಅದು ಸಂಸ್ಕೃತ ಅಲ್ಲ, ಬೇರೊಂದು ಭಾಷೆ. ಹೌದಾ? ಹೇಳು ಹೇಳು. ಆಗ್ಲಿ. ಆಯ್ತು, ಬ್ರಾಹ್ಮಣ ಬ್ರಾಹ್ಮಣ ಹೆಣ್ಣು ನೀನು. ಹೌದು. ಸರಿ. ಆದರೆ ನನ್ನನ್ನ ಹೆತ್ತವರು ನನ್ನ ಅಪ್ಪ ಯಾರು? ಅಪ್ಪ ಅಪ್ಪ ಗೋವಿಂದ. ಗೋವಿಂದ. ಹೌದು. ಹಾಗಿದ್ರೆ ಗೋವಿಂದ ಭಟ್ಟನ ಮಗಳು ನೀನು. ಬ್ರಾಹ್ಮಣ ಹೆಣ್ಣಲ್ವಾ? ಗೋವಿಂದ ಅಂತ ಹೇಳಿದ ಕಾರಣ ಗೋವಿಂದ ಭಟ್ಟನ ಮಗಳು ನೀನು. ಅದು ಹಾಗೆ ಬ್ರಾಹ್ಮಣ ಕನ್ಯೆ ಎನ್ನುವ ಹಾಗೆ ಹೇಳಿದಕ್ಕೆ ಅದು ಇರ್ಲಿ ಇರ್ಲಿ ಹಾಗೆ. ಎಲ್ಲಿದ್ದಾನೆ ಈಗ ನಿನ್ನ ಅಪ್ಪ? ಅವರಿಲ್ಲ. ಅವರಿಲ್ಲ. ಏನಾದ್ರು? ಅವರು ಹೋದ್ರು. ಯಾವಾಗ ಹೋದದ್ದು? ನಿನ್ನ ಹತ್ರ ಹೇಳದೆ ಹೋದ? ಯಾರು? ನನ್ನ ಎಲ್ಲಿಗೆ ಹೋದದ್ದು ಅವರು? ಅವರು ಗೋವಿಂದನ ಪಾದ ಸೇರಿಕೊಂಡ್ರು ಅಂತ ಹೇಳಿದ್ದು ನಾನು. ಅಂದ್ರೆ ಮಡಿದು ಹೋದ್ರು. ಸತ್ತು ಹೋಗಿದ್ರು. ಹಾಗಿದ್ರೆ ಗೋವಿಂದ ಅಂತ ಹೆಸರಲ್ಲ. ಹೆಸರಲ್ಲ, ಹೆಸರಲ್ಲ. ಗೋವಿಂದನ ಪಾದವನ್ನು ಸೇರಿದ್ರು. ಗೋವಿಂದ. ಅಪ್ಪ ಗೋವಿಂದ. ನೀನು ಹಾಗೆ ಹೇಳ್ಬೇಡ, ನನಗೆ ಅಳು ಬರ್ತದೆ ಈಗ. ನನಗೆ ಅಳಬೇಡ, ಹೊತ್ತು ಹೋಗಿ ಆಗಿದೆ. ಇನ್ನ ಹತ್ರ ಅವರು ಪುನಃ ಬರ್ತಾರ? ಅದು ಇಲ್ಲ. ಬಿಡು. ಅಮ್ಮ. ಅಮ್ಮ ಯಾರು? ಅಮ್ಮ ಉಮ್ಮ. ಗೋವಿಂದ ಭಟ್ಟ ಸಮರ್ಥನಿದ್ದಾನೆ. ಎಂತಾದ್ರೂ ಒಬ್ಬಳು ಉಮ್ಮನಿಗೆ ಕೈ ಕೊಟ್ಟಲ್ಲ, ಅವನಿಗೆ ಮಾಲೆ ಹಾಕಬೇಕು, ಸನ್ಮಾನ ಮಾಡಬೇಕು. ಒಬ್ಬಳು ಉಮ್ಮನಿಗೆ ಕೈ ಕೊಟ್ಟಲ್ಲ. ಪುಣ್ಯಾತ್ಮ, ಅದನ್ನ ಜೋರು ಹೇಳಬೇಡ ನೀನಿಲ್ಲಿ. ನಾನು ಹೇಳಿದೆ ಈ ಉಮ್ಮ ಅಂತ ಹೇಳಿದ್ದಲ್ಲ. ಮತ್ತೆ ಯಾವ ಉಮ್ಮ? ಉಮ್ಮ ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂತ. ಅಮ್ಮ ಯಾರು ಅಂತ ಗೊತ್ತಿಲ್ಲ. ಕಾರಣ ಏನು? ನನ್ನನ್ನು ಹೆತ್ತಂತಹ ಸಮಯದಲ್ಲೇ ಅವಳು ಹಸುನೇಗಿದಳು. ಹಸೆಯಲ್ಲಿ ತುಸು ಹೊತ್ತಿನಲ್ಲಿ. ಹಸುನೇಗಿದಳು. ಹಾಗಿದ್ರೆ ಅಪ್ಪ ಅಮ್ಮನನ್ನು ಕಳ್ಕೊಂಡೆ ನೀನು. ಹೌದು. ಹಾಗಿದ್ರೆ ನಿನ್ನನ್ನು ಪೋಷಿಸಿದವರು ಯಾರು? ಅದು ನನ್ನನ್ನ ಅಜ್ಜಿ ಸಾಕಿತ್ತು. ಅಜ್ಜಿ ಸಾಕಿದ ಮಗು ಬೊಜ್ಜಕ್ಕೂ ಆಗಲಿ. ಅಲ್ಲ, ಒಂದು ಮಾತುಂಟು ಅಂತ. ಅಜ್ಜಿ ಸಾಕಿದ ಮಗು ನೀನು ಹಾಗೆಲ್ಲ ಹೇಳಬಾರ್ದು ನೀನು. ಯಾಕೆ? ನನಗೆ ಎಷ್ಟು ಬೇಸರ ಆಗ್ತದೆ. ಅಜ್ಜಿ ನನಗೆ ಎಷ್ಟು ಪ್ರೀತಿಯಿಂದ ಸಾಕಿರುವಾಗ ಅವರೆಲ್ಲ ಹಾಗೆ ಹೇಳುದು ನೀನು. ಆಗಲಿ, ಅಜ್ಜಿ ಚೆನ್ನಾಗಿ ನಿನ್ನನ್ನು ಪೋಷಿಸಿದ್ರು. ಅಜ್ಜಿ ಮಾತ್ರ ಅಲ್ಲ, ಮತ್ತೆ ಊರಿನವರೆಲ್ಲರೂ ಕೂಡ ಬರೆದಿದ್ದಾರೆ. ಹೌದಾ? ಸುಜನರು, ಒಳ್ಳೆಯವರು, ಒಳ್ಳೆ ಜನರೆಲ್ಲ ನಿನ್ನನ್ನು ನೋಡಿ. ಹೌದೌದು. ಹಿಂದೆ ಮನೆ ಗಿರಿಜಕ್ಕ, ಎದುರು ಮನೆಯ ವಾರಿಜಕ್ಕ, ಮುಂದೆ ಮನೆಯ ಜಲಜಕ್ಕ ಎಲ್ಲರೂ ಕೂಡ ಬರೆದಿದ್ದಾರೆ. ಅಕ್ಕಂದಿರು ಮಾತ್ರ ನೋಡಿದ್ದು. ಹೌದೌದು. ಪಕ್ಕದ ಮನೆಯ ಸೋಮಪ್ಪ ನೋಡ್ಲಿಲ್ಲ. ನೋಡ್ತಿದ್ರೆ ಅವ ಚೆನ್ನಾಗಿ ಸಾಕುತ್ತಿದ್ದ ನಿನ್ನನ್ನು. ಹಾಗಲ್ಲ. ಅಲ್ಲ, ಅಂತೂ ಎಲ್ಲರೂ ನೋಡಿ ನಿನ್ನನ್ನು ಚೆನ್ನಾಗಿ ಪೋಷಿಸಿ 10 ಸಂವತ್ಸರೆಲ್ಲರೂ ಕೂಡ ಪ್ರೀತಿಯಿಂದ ಒಂದು ತುತ್ತನ್ನು ಕೊಟ್ಟು ಕೊಟ್ಟು ಬೆಳೆಸಿದ್ದಾರೆ. ಎಲ್ಲರೂ ಒಂದೊಂದು ತುತ್ತು ಕೊಟ್ಟು ನಿನಗೆ ತುತ್ತು ಗಮ್ಮತ್ತಾಯ್ತು. ಹಾಗಿದ್ರೆ 10 ಸಂವತ್ಸರ ಸೇವೆ ನೀನು. 10 ಸಂವತ್ಸರ ಸೇವೆ ಯಾವಾಗಲೂ ಸರಿಯಾಗ್ಲಿಕ್ಕಿಲ್ಲ, ಏನಾದ್ರೂ ಒಂದು ಕೊರತೆ ಇರ್ತದೆ. ಇಲ್ಲ 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 ಇಲ್ಲ, ಇಲ್ಲಿ ಕೊರತೆಯೇ ಇಲ್ಲ, ಇಲ್ಲಿ ಸರಿ ಆಗುತ್ತೆ. ನಿನಗೊಂದು ಹೆಸರಿಟ್ಟಿರ್ಬೇಕಲ್ಲ? ಉಂಟು. ಏನು ಹೆಸರು? ಅದು ಮೊಯ್ಲಿ. ಮೊಯ್ಲಿ ಅದು ನಿನ್ನ ಕಿವಿ ಹತ್ರ ಕೂದಲೆಲ್ಲ ಉಂಟಲ್ಲ, ಮೋಹಿನಿ. ಮೋಹಿನಿ ಅನ್ವರ್ಥ ನಾಮ. ಜಗನ್ಮೋಹಿನಿ ನೀನು. ಸಂತೋಷ. ಇನ್ನು ಹಲವು ಪ್ರಶ್ನೆಗಳಿಲ್ಲ, ಒಂದೇ ಒಂದು ಪ್ರಶ್ನೆ. ನಾನದು ಕೇಳ್ತೇನೆ ಅಂತ ಬೇಸರ ಮಾಡಬೇಡ. ಬೇರೆ ಯಾರಲ್ಲಿಯೂ ನೀನು ಹೇಳಬಾರದು ಉತ್ತರ, ನನ್ನಲ್ಲಿ ಮಾತ್ರ ಹೇಳಬಹುದು. ಪ್ರಾಯ ಏನೇ ಸಿಹಿ? ನಾನಲ್ವಾ ಕೇಳೋದು? ಇನ್ನೊಬ್ಬರು ಕೇಳಿದ್ರೆ ಹೇಳಬೇಡ, ನಾನಲ್ಲ ಕೇಳೋದು. ಎಷ್ಟಾಯ್ತು ಪ್ರಾಯ? ಯಾರಿಗೆ ಕೇಳಲಿಕ್ಕಿಲ್ಲ. ಯಾರು ಇಲ್ಲ ಇಲ್ಲ ಇಲ್ಲ, ಯಾರಿಲ್ಲ. ಸಖಿಯರಿಗೂ ಕೂಡ ಗೊತ್ತಿಲ್ಲ ನನ್ನ ಪ್ರಾಯ ಎಷ್ಟು ಅಂತ. ಎಷ್ಟಾಯ್ತು? ಅದು 15 ಜಾರಿದೆ. 15 ಜಾರಿದ? 15 ಜಾರಿದ್ರು ಇಂಥ ಆರೋಗ್ಯ ಹಾಗೆ ಉಂಟಲ್ಲ. 15 ಜಾರಿದೆ. 15 ವರ್ಷ ಜಾರಿದೆ ಅಂತ ಹೇಳಿದ್ದು. ಅದೇ ನಾನು ಹೇಳಿದ್ದು, 15 ಜಾರಿದ ಹಾಗೆ ಕಾಣೋದಿಲ್ಲ ಅಂತ. ಹೌದಾ? ಎಷ್ಟಾಯ್ತು? 11 ತಿಂಗಳಾಗಿ ನಿನ್ನೆಗೆ 30 ದಿನ ಕಳೆದಿದೆ. ಇವತ್ತಿಗಾಗುವಾಗ 16 ವರ್ಷ. ಎಂತ ಯೋಗ!
ನಿನಗೆ 16 ವರ್ಷ ಅಲ್ವ, ನನಗೆ ನಿನ್ನೆಗೆ 17 ಆದದಷ್ಟೇ. ಎಂತ ಒಂದು ಅವಸ್ಥೆ ಮಾಡಿದೆ. ಎಲ್ಲಿಯಾದ್ರೂ ಇವಳಿಗೆ 17 ಆಗಿ ನನಗೆ 16 ಆದ್ರೆ ನಮಗೆ ವ್ಯವಹಾರ ಮುಂದುವರಿಸುವುದಕ್ಕೆ ಆಗುತ್ತಿತ್ತ. ನನಗೆ 17, ಇವಳಿಗೆ 16. ಏನ್ ಅನುಮಾನ? 17 ಆಗ್ಲಿಕ್ಕಿಲ್ಲ ಅಂತ ಅನುಮಾನ. ಹೌದು, ಮತ್ತೆ ಸ್ವಲ್ಪ 17 ನಾಚೀಚೆ ಮಾಡುವ 71. ನೀನು ನನ್ನನ್ನು ತೆಲುಗಿನಲ್ಲಿ ಪರ್ಯಾಸ್ಯ ಮಾಡ್ತೀಯ? ಇಲ್ಲ, ನನಗೆ ನಿನ್ನನ್ನು ನೋಡಿದ್ರೆ ಹಾಗೆ ಕಾಣುವುದಿಲ್ಲ. 17 ಹಾಗೆ 71 ಹಾಗೆ ಕಾಣ್ತದಲ್ವ? ನನಗೆ ನಿನ್ನನ್ನು ನೋಡುವಾಗಲೂ 61 ಹಾಗೆ. ಆದ ಕಾರಣ ನನ್ನಲ್ಲಿ ಹೆಚ್ಚು ಗಲಾಟೆ ಮಾಡಬೇಡ. ನಾವೊಂದು ಒಪ್ಪಂದ ಮಾಡಿ ಅಲ್ಲಿಂದ ಅಲ್ಲಿಗೆ ಸರಿ ಮಾಡಿ. ಸಾಕು ಸಾಕು, ನನಗೆ 16, ನಿನಗೆ 17. ಬೇರೆ ನೀನು ಹೇಳಿದ್ರೆ ನನಗೆ ಕೋಪ ಬಂದಿತ್ತು. 17, 16 ಏನು? ಆದ್ರೆ ಇಲ್ಲಿಗೆ ಯಾಕೆ ಬಂದೆ? ನಾನು ವನವನ್ನು ಸುತ್ತಬೇಕೆನ್ನುವ ಆಸೆಯಿಂದ ಬಂದವಳು. ಸರಿ, ಜಲಕೇಳಿ ಆಡಬೇಕೆನ್ನುವ ಆಸೆ ನನಗೆ. ಹಾಗಾಗಿ ಬಿಂದು ಸರಸಿಯಲ್ಲಿ ಈಗ ನಾನು ತಿರುಗಾಡ್ತಾ ಇದ್ದೇನೆ. ಇನ್ನು ಹೋಗ್ತೇನೆ ನಾನು. ಸ್ವಲ್ಪ ನಿಲ್ಲು. ಅರೆ ಕ್ಷಣ, ನನ್ನ ಒಂದು ಮಾತು ನೀನು ಕೇಳಬೇಕು. ಯಾವುದು? ನಾನು ಯಾರು ಅಂತ ಗೊತ್ತುಂಟ ನಿನಗೆ? ಧನುಜ ತಿಲಕ ಅಂತ ಹೇಳಿದೆ. ಶೂನ್ಯಕಾಪುರದ ಒಡೆಯ, ಖಂಡಾಸುರ. ರಸಿಕ ಅಂತ ಹೇಳುವುದರಲ್ಲಿ ಮತ್ತೆ ನಮಗೆ ಉದಾಸೀನ ಇಲ್ಲವೇ ಇಲ್ಲ. ಇಂಥ ವಿಷಯದಲ್ಲಿ ನಮಗೆ ಉದಾಸೀನ, ಇಂಥ ವಿಷಯದಲ್ಲಿ ವಿದೇವಿ ಅವ ಉದಾಸೀನ ಮಾಡಿದ ಅಂತ ಹೇಳಿದ್ರೆ ಅವ ಹೋದ ಮಗ ಅಂತ ಲೆಕ್ಕ. ಇಂಥ ವಿಷಯದಲ್ಲಿ ಉದಾಸೀನ ಇಲ್ಲ. ಖಂಡಾಸುರ, 3 ಲೋಕದ ಒಡೆಯನಾಗಿ ನಾನು ಮೆರೆಯುತ್ತಾ ಇದ್ದೇನೆ. ಸತ್ಯ ಹೇಳಬೇಕಾ, ನಿನ್ನನ್ನು ಕಂಡ ಮೇಲೆ ಜೀವನದ ಪರಮ ಸುಖ, ದಾಂಪತ್ಯ ಜೀವನ. ನನಗೆ ಮದುವೆ ಆಗಿದೆ, ಅವುಗಳಿಗೆಲ್ಲ ಯಾವ ರುಚಿಯೂ ಇಲ್ಲ. ತಾರಕಾಸುರ ಎನ್ನುವ ಹಾಗೆ ಹೇಳುವ ರಕ್ಕಸನ 4 ಮಂದಿ ಹೆಣ್ಣು ಮಕ್ಕಳು. ಹತ್ತಿರ ಹೋಗುವುದಕ್ಕೆ ಸಾಧ್ಯ ಇಲ್ಲ. ನಾನು ಇದುವರೆಗೆ ಸಂಸಾರ ಮಾಡಲಿಲ್ಲ. ಹೌದೌದು, ಗುರು ಶುಕ್ರಾಚಾರ್ಯರು ಹೇಳಿದ್ದಕ್ಕೆ ಮದುವೆ ಆದದ್ದು. ಒಂದು ಬಾಯಿ ವಾಸನೆ, ತಲೆಗೂದಲಲ್ಲಿ ಏನು ಇಂಥ ರಕ್ಕಸಿಯನ್ನು. ನಿನ್ನನ್ನು ಕಂಡ ಮೇಲೆ ನಿನ್ನೊಂದಿಗೆ ಜೀವನವನ್ನು ಸಾಗಿಸಬೇಕು ಅಂತ ಆಸೆ. ಹೇಗೆ ಮನ ಮಾಡ್ತೀಯ? ಆದ್ರೆ ಒಂದು ವಿಚಾರ, ನನಗೆ ಗಂಡು ಮಕ್ಕಳ ಮೇಲೆ ನಂಬಿಕೆ ಇಲ್ಲ. ಏನು ಮಾಡ್ತಾರೆ? ಅದು ನಾನು ಎಲ್ಲರೂ ಹೇಳುವುದು ಕೇಳಿದ್ದು, ನನಗೆ ಅನುಭವ ಇಲ್ಲ. ಹೇಗೆ? ಹಿಂದೆ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಹೆಣ್ಣಲ್ಲಿ ಹೇಳುವುದು ಹೇಗೆ? ಓ ಚಿನ್ನ, ಓ ರನ್ನ, ಓ ಬಂಗಾರ, ಓ ಬೆಳ್ಳಿ, ಓ ವಜ್ರ, ನಿನಗೆ ಅದು ಕೊಡ್ತೇನೆ, ಇದು ಕೊಡ್ತೇನೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ, ಇಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ಹೌದೌದು. ಮದುವೆ ಆಯ್ತಾ? ಅಡುಗೆ ಮನೆಯ ಮೂಲೆಯಲ್ಲಿ ಬೂದಿ ಹಿಡಿದ ಪಾತ್ರ. ಹೌದಾ? ನಗಾಡ್ತಾ ಇದ್ದಾರೆ, ಗೊತ್ತು, ಅನುಭವ ಆಗಿದೆ ಅವರಿಗೆ. ಆ ರೀತಿ ನಾನು ಮಾಡಬಹುದು ಎನ್ನುವ ಭಾವನೆ. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಎಂದು ಹೇಳಿ ಆಮೇಲೆ ನಿನ್ನನ್ನು ಅಡುಗೆ ಮನೆಗೆ ಕಳಿಸ್ತೇನೆ. ನಂಬಿಕೆ ಇಲ್ಲ, ಯೋಚಿಸಬೇಡ. ನಿನ್ನನ್ನು ಚೆನ್ನಾಗಿ ನಾನು ನೋಡಿಕೊಳ್ತೇನೆ. ಒಂದು ಮೇಲೆ ಅಡುಗೆ ಕೋಣೆಗೆ ನಿನ್ನನ್ನು ಕಳುಹಿಸಿದ್ದು, ನಾನು ಕೂಡ ಅಡುಗೆ ಕೋಣೆಗೆ ಬಂದು ನಾವು ಒಂದಾಗಿ ಅಡುಗೆ ಮಾಡೋಣ. ನಿನ್ನನ್ನು ಬಿಟ್ಟು ಅರಕ್ಷಣ ಇರಲಾರೆ. ಹಗಲು ರಾತ್ರಿ, ದಿನ ಮರುದಿನ, ತಿಂಗಳುಗಟ್ಟಲೆ ಎನ್ನುವ ಹಾಗಿಲ್ಲ. ನಿನ್ನನ್ನು ಬಿಟ್ಟು ಬೇರೆ ವ್ಯವಹಾರವೇ ಇಲ್ಲ. ಅನುದಿನವೂ ಅನುಕ್ಷಣವೂ ನಿನಗೆ ಸುಖವನ್ನು ಕೊಡುವುದಕ್ಕೆ ನಾನು ಸಿದ್ಧನಿದ್ದೆ. ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ತಡ ಆಯ್ತು ಅಂತ ಹೋಗುದಲ್ಲ ನೀವು. ನೀನಿರುವಾಗ ನನಗೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಉಂಟ? ಕೈ ಕೊಡು, ನಾನು ಭಾಷೆ ಕೊಡ್ತೇನೆ. ನಿನ್ನನ್ನು ಬಿಟ್ಟು ಅರೆ ಕ್ಷಣವೂ ಇರಲಾರೆ. ಸತ್ಯ